ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ ಅಜ್ಜಿ ಮನೆ ಮತ್ತು ಸುತ್ತಮುತ್ತ. ದಿಸ್ ವ್ಲಾಗ್ is mainly for those who are missing their Ajjilla or Ajji Mane and those beautiful summer vacations spent there. ವ್ಲಾಗ್ ಮಾಡುವಂಥ ಗದ್ದೆ ಕಡೆಗೆ ಬಂದರೆ ಫಸ್ಟಿಗೆ ನನಗೆ ಈ ಹೆಣ್ಣು ನವಿಲು ಸಿಕ್ತು, ಅಂದರೆ ಪಿ ಹೆನ್ ಅಂತ ಹೇಳ್ತಾರಲ್ಲ ಅದು ಇತ್ತು. ಅದು ಗ್ರೂಪ್ ಮಾಡಿ ಎಲ್ಲಿ ಆಚೆ ಕಡೆ ಹೋಗ್ತಾ ಇತ್ತು. ಈ ಬಾವಿ ಇದೆಯಲ್ಲ, ಇದು ತುಂಬಾ ಓಲ್ಡ್ ಬಾವಿ. ಮೇ ಬಿ 70 ಇಯರ್ಸ್ ಮೇಲೇ ಆಗ್ಬೋದು. ಈಗೆಲ್ಲ ಇಷ್ಟು ದೊಡ್ಡ ಬಾವಿ ಎಲ್ಲ ಮಾಡೋದು ತುಂಬಾ ಅಪರೂಪ. ಆರ್ಗ್ಯಾನಿಕ್ ಫಾರ್ಮಿಂಗ್ ನೋಡಿ, ಇಲ್ಲಿ ನೀವು ಬೆಂಡೆಕಾಯಿ ನೋಡ್ಬೋದು, ಮತ್ತು ಗೆಣಸು ಮಾಡ್ತಾರೆ, ಅಂದರೆ ಸ್ವೀಟ್ ಪೊಟ್ಯಾಟೊ, ತೊಂಡೆಕಾಯಿ ಮತ್ತು ಬೂದು ಕುಂಬಳಕಾಯಿ ಮತ್ತು ಬಸಳೆ ಅದನ್ನೆಲ್ಲ ಇಲ್ಲಿ ಮಾಡ್ತಾರೆ. ಈ ಗದ್ದೆ ಹತ್ತಿರ ಒಂದು ಹೊಳೆ ಇದೆ, ಅದಕ್ಕೆ ಪಾಂಗಾಳ ಹೊಳೆ ಅಂತ ಕರೀತಾರೆ. ಈ ನದಿ ಪಕ್ಕದಲ್ಲೇ ಒಂದು ಮಾವಿನ ಹಣ್ಣಿದ ಮರ ಇತ್ತು, ಆದರೆ ಒಮ್ಮೆ ಗ್ಯಾಸ್ ಲೀಕೇಜ್ ಆಗಿ ಅದೆಲ್ಲ ಸುಟ್ಟೋಗಿತ್ತು. ಇದು ನ್ಯಾಷನಲ್ ಹೈವೇ ರೋಡ್. ಇದು ತುಂಬೆ ಹೂ ಅಂತ, ಇದು ಶಿವದೇವರಿಗೆ ಅರ್ಪಿಸ್ತಾರೆ. ಇದರಲ್ಲಿ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಎರಡು ಗದ್ದೆಯ ಮಧ್ಯದಲ್ಲಿ ನಾವೀಗ ಹೋಗ್ತಿದ್ದೇವೆ. ಇದಕ್ಕೆ ಕಾಲು ದಾರಿ ಅಂತಲೂ ಕರೀತಾರೆ. ಈ ದಾರಿಯ ಉದ್ದಕ್ಕೂ ಹೋದರೆ ನಿಮಗೆ ಕೈಪುಂಜಾಲು ಅಂತ ಊರು ಸಿಗುತ್ತೆ. ಅದು ಕಾಪು ಬೀಚ್ ಹತ್ರನೇ ಬರುತ್ತೆ. ಆ ಊರಿಗೆ ತಲುಪ್ತೇವೆ. ಈಗ ನಾವು ಆ ಹಿಡನ್ ಜಂಪ್ ಸ್ಪಾಟ್ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೇನೆ. ಚಿಕ್ಕದಿರುವಾಗ ಈ ಎಲ್ಲ ಜಾಗದಲ್ಲಿ ತುಂಬಾ ಆಟ ಆಡ್ತಾ ಇದ್ವಿ ನಾವು. ಕ್ರಿಕೆಟ್, ಗಾಳಿಪಟ. ಇದಕ್ಕೆ ಕೇಪುಲ ಅಂತ ಹೇಳ್ತಾರೆ. ಇದು ಭೂತಾರಾಧನೆ, ದೈವಾರಾಧನೆ ಇದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ಗದ್ದೆ ಅಲ್ಲಿ ನೀರು ಏನೂ ಹಾಕಲ್ಲ ಇದಕ್ಕೆ, ಅದು ನೋಡಿ ಎಷ್ಟು ಚಂದವಾಗಿ ಬೆಳೆದಿದೆ. ಈಗ ನಂದು ಚೈಲ್ಡ್ಹುಡ್ ಫೇವ್ರೇಟ್ ಸ್ಪಾಟ್ ಹತ್ರ ಹೋಗ್ತಾ ಇದ್ದೇನೆ. ನೋಡಿ, ಇದೇ ನಂದು ಫೇವ್ರೇಟ್ ಸ್ಪಾಟ್. ಇದಕ್ಕೆ ಸೇತುವೆ ಅಂತ ಹೇಳ್ತಾರೆ. ಕೋಡ ಅವು ಒಳ್ಳ ಮರ ಕಂಡಿದ್ದಾರೆ, ಗೊಬ್ಬರ ಕಂತು ಕಳಿಸಿ ಕೋಡ ಅವ್ರು ಬೈ ಇತ್ತು. ನಾವೆಂತ ವಿಜಯಪುರದಲ್ಲಿ ಇತ್ತು ನಾಲ್ಗೆ. ಇಲ್ಲಿ ಕೆಂಪು ಕಪ್ಪು ಥರ ಮಣ್ಣಿರೋದಿಲ್ಲ, ಇಲ್ಲಿ ಜಾಸ್ತಿ ಹೊಯ್ಗೆ ಥರ ಮಣ್ಣಿರುತ್ತೆ. ಅಂದರೆ ಹೊಳೆ ಹತ್ತಿರ ಅಲ್ಲ, ಸೊ ಹೊಯ್ಗೆ ಥರ ಮಣ್ಣು ಇಲ್ಲಿ ಜಾಸ್ತಿ ಸಿಗುತ್ತೆ. ಇದು ನಂದು ಮತ್ತೊಂದು ಫೇವ್ರೇಟ್ ಸ್ಪಾಟ್. ಇದರ ಪಕ್ಕದಲ್ಲಿ ನಾವು ಮಣ್ಣಲ್ಲೆಲ್ಲ ಆಟ ಆಡ್ತಾ ಇದ್ವಿ.
ನೆನಪಿದ್ದಿದ್ರಲ್ಲ, ಅವರು ನನ್ನ ಅಮ್ಮನಿಗೆ ಹೇಳ್ತಿದ್ರಂತೆ, ದೊಡ್ಡನ ಗುಡ್ಡೆ, ಎರ್ಮಲ್ ಚಿಟ್ಟೆ, ಪಾಂಗಳ ಪಟ್ಟು. ಇದು ಪಾಂಗಳದಲ್ಲಿರುವ ಕಂಬೆರ್ಲ ಕಟ್ಟೆ, ಇದು ಪಾಂಗಳ ಪುಡ್ಪು ಅಂತ. ಅಂದ್ರೆ ಇದು ಭೂಮಿ ಸೃಷ್ಟಿಯಾಗುವಾಗ ಎಲ್ಲಿ ಕಂಬೆರ್ಲು ಅಂತ ಹೇಳ್ತಾರಲ್ಲ, ಅವರೂ ಕೂಡ ಸೃಷ್ಟಿಯಾದ್ರು ಅಂತ ನಮ್ಮ ಪಿಜ್ಜಿ ನಮ್ಮ ಅಮ್ಮನವರಿಗೆಲ್ಲ ಕತೆ ಹೇಳ್ತಾ ಇದ್ರಂತೆ. ಅಂದ್ರೆ ಇಲ್ಲಿ ಪಾಂಗಳದಲ್ಲಿರುವ ಕಂಬೆರ್ಲ ಕಟ್ಟೆಯು ಒಂದು ಪುರಾತನ ದೈವಸ್ಥಳ ಇದೆ. ಈ ಕಂಬೆರ್ಲ ಕಟ್ಟೆ ಪಾಂಗಳ ಹೈವೇದು ಪಕ್ಕದಲ್ಲೇ ಇದೆ. ಈಗ ನಾವು ಮನೆಗೆ ರಿಟರ್ನ್ ಹೋಗುವ. ನೋಡುವ ಮನೆ ಹತ್ರ ಏನೆಲ್ಲ ಸಿಗುತ್ತೆ ಅಂತ ನಾನು ತೋರಿಸ್ತೀನಿ. ಇದು ಪೆಜಕಾಯಿ ಅಂತ ಹೇಳ್ತಾರಲ್ಲ, ಹೆಬ್ಬಲಸು, ಅದ್ರದ್ ಮರ. ಆದ್ರೆ ಇಲ್ಲಿ ನಾನು ಹುಡುಕಿದೆ, ಸಿಗ್ಲಿಲ್ಲ. ಎಲ್ಲ ಮೇಲೆ ಇತ್ತು, ಮರದ ಮೇಲೆ, ತುಂಬಾನೇ ಮೇಲೆ ಇತ್ತು. ಒಳ್ಳೆ ಪರಿಮಳ ಬರ್ತಿತ್ತು. ನೋಡಿದ್ರೆ ಅಲ್ಲಿ ಹಲಸಿನ ಮರ ಇತ್ತು ಒಂದು. ಇಲ್ಲಿ ಒಂದು ಚಿಕ್ಕ ಮಾವಿನ ಮರ ಇದೆ, ಅದರ ಹಣ್ಣೆಲ್ಲ ಕೈಗೆ ಎಟಕ್ತದೆ, ತುಂಬಾ ಈಸಿ ತೆಗಿಲಿಕ್ಕೆ. ಈ ಪಪ್ಪಾಯಿ ಗಿಡ ನೋಡಿ ಅಂತೆ, ಫುಲ್ ಬೆಂಡಾಗಿದೆ ನೆಲಕ್ಕೆ. ಈ ತರ ಎಲ್ಲಿಯಾದ್ರೂ ನೋಡಿದ್ದೀರಾ ಪಪ್ಪಾಯಿ ಗಿಡ? 3 ಬ್ರಾಂಚ್ ಇರುವ ಪಪ್ಪಾಯಿ ಗಿಡ ನೋಡಿ ಅಂತೆ, ಇದು ಸಹ ಸ್ಪೆಷಲ್. ಫುಲ್ ಬೆಂಡಾಗಿರುವ ತೆಂಗಿನ ಮರ ನೋಡಿ ಅಂತೆ. ಗೆಸ್ಟ್ ಎಲ್ಲ ಬಂದರೆ ಹೊಂಡ ಎಲ್ಲ ತೆಗಿಲಿಕ್ಕೆ ತುಂಬ ಈಸಿ.